ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ಗಿಣ್ಣು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ಫಸ್ಟಿಗೆ ಒಂದು ಟೀ ಕಪ್ಪಲ್ಲಿ 1 ಕಪ್ಪು ಗಿಣ್ಣ ತೊಗೊಂಡಿದ್ದೀನಿ. ಗಿಣ್ಣದ ಹಾಲು ಮಣ್ಗಿಬು ಅಂತ ಹೇಳ್ತಾರೆ. ಅದಕ್ಕೇ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಒಂದು 1/4 kg ಸ್ವಲ್ಪ ಕಡಿಮೆ ಇದೆ. ಒಂದು 200 ಗ್ರಾಮ್ ಬೆಲ್ಲ ಇದೆ, ಅಷ್ಟನ್ನು ತೊಗೊಂಡಿದ್ದೀನಿ. ನೀಟಾಗಿ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ, ತುರಿದಿಟ್ಕೊಂಡ್ರೆ ಬೇಗ ಕರಗುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಗಿಣ್ಣದಲ್ಲೂ. ಇದಕ್ಕೇ ಹಾಲು ಹಾಕ್ತಾಯಿದ್ದೀನಿ. ಇದಕ್ಕೇನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಬೇಗ ಕರಗುತ್ತೆ. ಹಾಕ್ಕೊಂಡು ಚಮಚದಲ್ಲಿ ನೀಟಾಗಿ ತಿರುಗಿಸ್ಕೋಬೇಕು. ಎಲ್ಲ ಬೆಲ್ಲ ಕರಗೋವರೆಗೂ ನೀಟಾಗಿ ತಿರುಗಿಸ್ಕೊತಾ ಇರಬೇಕು. ತಿರುಗಿಸ್ಕೊಂಡು ಶೋಧಿಸ್ಕೊಂಡಾಗಿದೆ. ಇದಕ್ಕೇ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ, ಫ್ಲೇವರಿಗೋಸ್ಕರ. ಹಾಕಿದರೆ ಚೆನ್ನಾಗಿರುತ್ತೆ. ನೀಟಾಗಿ ತಿರುಗಿಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಒಂದು ಕುಕ್ಕರ್ಗೆ ತಳಕ್ಕೆ ಒಂದು ಪ್ಲೇಟ್ ಇಟ್ಕೊಂಡಿನಿ. ನಿಮಗೆ ಪ್ಲೇಟ್ ಬೇಡ ಅನ್ನೋರು ಸ್ಟ್ಯಾಂಡ್ ಸಿಗುತ್ತೆ, ಅದನ್ನು ಸಹ ಹಾಕ್ಕೊಳ್ಳಿ. ಇಲ್ಲಾಂದ್ರೆ 3 ಕಲ್ಲಿಟ್ಟು ಪಾತ್ರೆ ಇಟ್ಕೊಂಡ್ರೂ ಸಹ ಆಗುತ್ತೆ. ಗಿಣ್ಣದ ಪಾತ್ರೆ ಇಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿ, ಕುಕ್ಕರ್ ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ವಿಷಲ್ ತೆಗೆದ್ರೆ ಆಗೋಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು ಅಂತೇಳಿ. ನಿಮ್ಮನ್ನಲ್ಲೂ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರೇ ಬರ್ತಾ ಇರುತ್ತಲ್ಲ, ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.